ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತವೃಂದಕ್ಕೆ. ತುಮಕೂರಿನಲ್ಲಿ ವಾಸಿಸುತ್ತಿರುವ ಸ್ನೇಹಿತೆ ಮಾಲಿನಿ ದೂರವಾಣಿ ಮೂಲಕ ಮಗನಿಗೆ ಮದುವೆ ನಿಶ್ಚಯವಾಗಿರುವುದನ್ನು ತಿಳಿಸಿದಳು. ತನಗೆ ತಿಳಿದಿರುವ ಕೆಲವು ಸಾಯಿ ಭಕ್ತರು ತುಮಕೂರಿನಲ್ಲಿದ್ದಾರೆ. ಮದುವೆ ಆಮಂತ್ರಣ ಪತ್ರಿಕೆ ಕಳಿಸುವುದರೊಂದಿಗೆ ಸಾಯಿ ಭಕ್ತರ ದೂರವಾಣಿ ಸಂಖ್ಯೆಯನ್ನು ತಿಳಿಸುತ್ತೇನೆ. ಅವರಿಂದಲೂ ಅನುಭವ ಕೇಳಿ ತಿಳಿದುಕೊಳ್ಳಬಹುದು ಎಂದು ಮಾಲಿನಿ ತಿಳಿಸಿದಂತೆ ದೂರವಾಣಿ ಸಂಖ್ಯೆಯನ್ನು ಬರೆದು ಕಳಿಸಿದ್ದಳು. ಅದರಲ್ಲಿ ಒಬ್ಬರಾದ ನವಿತಾ ಕೃಷ್ಣ ಎನ್ನುವವರನ್ನು ನಾನು ಸಂಪರ್ಕಿಸಿದೆ. ನವಿತಾ ಕೃಷ್ಣ ಕಾಲೇಜಿನಲ್ಲಿ ಓದುತ್ತಿರುವಾಗ ಪಕ್ಕದಲ್ಲೇ ಬಾಬನ ಮಂದಿರ ಇತ್ತಂತೆ. ಆಗ ಬಾಬನ ಮಂದಿರಕ್ಕೆ ಹೋಗಿ ಬರುವ ವಾಡಿಕೆ ಇಟ್ಟುಕೊಂಡಿದ್ದರು. ಮದುವೆ ಆದ ಮೇಲೂ ಅದು ಮುಂದುವರಿಯಿತು. ಬಾಬನಿಗೆ ಶರಣಾಗಿರುವ ನವಿತಾ ತನ್ನ ಎಲ್ಲ ಜವಾಬ್ದಾರಿಯನ್ನು ಒಪ್ಪಿಸಿಬಿಟ್ಟಿದ್ದಾಳೆ. ಯಾವುದೇ ಸಮಸ್ಯೆ ಎದುರಾದರೂ ಬಾಬಾ ಸುಲಭವಾಗಿ ಬಗೆಹರಿಸುತ್ತಿದ್ದಾರೆ. ಕಾಯಿಲೆ ಬಂದರೆ ವೈದ್ಯರ ಬಳಿಗೆ ಹೋಗುವುದಿಲ್ಲ. ಉದಿ ಎಂಬ ಮಹಾ ಔಷಧವೇ ಸಾಕು, ಎಂಥ ರೋಗವೇ ಆಗಲಿ ವಾಸಿಯಾಗುತ್ತದೆ ಎಂದು ನವಿತಾ ತಿಳಿಸಿದಳು. ಒಮ್ಮೆ ಕನಸಿನಲ್ಲಿ ಬಾಬಾ ಕಾಣಿಸಿಕೊಂಡು ನಿನ್ನನ್ನು ಪರೀಕ್ಷೆ ಮಾಡಬೇಕೆಂದು ಇದ್ದೇನೆ ಎಂದು ಹೇಳಿದರಂತೆ. ನವಿತಾ ಅದರಂತೆ ಬಾಬನಿಗೆ ಒಪ್ಪಿಗೆ ಕೊಟ್ಟಿದ್ದಾಳೆ. ನಂತರ ಬಾಬಾ ಒಂದು ಪಾತ್ರೆಯನ್ನು ಕೊಟ್ಟು ಭಿಕ್ಷೆ ಬೇಡಿಕೊಂಡು ಬಾ ಎಂದರಂತೆ. ಅದರಂತೆ ಭಿಕ್ಷೆ ಬೇಡಿ ಸಿಕ್ಕ ನಾಣ್ಯವನ್ನು ಬಾಬನಿಗೆ ಒಪ್ಪಿಸಿದಳಂತೆ. ಕನಸಿನ ಅರ್ಥ ಏನೆಂದು ತಿಳಿಯದೆ ಹೋದರೂ ಭಕ್ತಿಯಿಂದ ಪೂಜಿಸುವುದರಿಂದ ಬಾಬನ ರಕ್ಷಣೆ ನಮಗೆ ಸಂಪೂರ್ಣವಾಗಿ ಸಿಕ್ಕಿದೆ ಎಂಬ ವಿಶ್ವಾಸ ಅವಳಲ್ಲಿ ಇದೆ. ಒಮ್ಮೆ ಕಂಕುಳ ಬಳಿ ಕುರು ಎದ್ದಿತು. ವಿಭೂತಿ ಹಚ್ಚಿದೆ, ಉಪಶಮನವಾಯಿತು. ತಿರುಪತಿಗೆ ಹೋದಾಗ ಬೆಟ್ಟ ಹತ್ತಿದೆ, ಕಾಲು ನೋವುತ್ತಿತ್ತು. ಉದಿಯನ್ನು ಹಚ್ಚಿದೆ, ನೋವು ಮಾಯವಾಯಿತು. ಮತ್ತೊಮ್ಮೆ ಹಲ್ಲು ನೋವು ಕಾಣಿಸಿಕೊಂಡಿತು. ವೈದ್ಯರು ಆಪರೇಷನ್ ಮಾಡಬೇಕು ಎಂದು ಹೇಳಿದರು. ಉದಿ ಹಚ್ಚಿದೆ. ನಂತರ ನನ್ನನ್ನು ಪರೀಕ್ಷಿಸಿದ ವೈದ್ಯರು ಆಪರೇಷನ್ ಅಗತ್ಯವಿಲ್ಲ ಎಂದರು. ಇದಕ್ಕೆಲ್ಲ ಬಾಬನ ಕೃಪೆಯೇ ಕಾರಣ ಎನ್ನುತ್ತಾಳೆ. ಮನೆಯ ಹತ್ತಿರ ಒಬ್ಬ ಗುರುಗಳು ಬಂದಿದ್ದರು. ಅವರು ತಮ್ಮ ಮಗಳನ್ನು ನೋಡಿ, ಇವಳಿಗೆ 9 ವರ್ಷದ ಒಳಗೆ ಒಂದು ಕಂಟಕವಿದೆ, ಬಾಬನಿಗೆ ದತ್ತು ಕೊಟ್ಟು ಬಿಡು, ಇದರಿಂದ ಬಾಬಾ ಕಾಪಾಡುತ್ತಾನೆ ಎಂದು ಹೇಳಿದರಂತೆ. ಅದರಂತೆ ಮನೆಯಲ್ಲಿರುವ ಬಾಬನ ವಿಗ್ರಹದ ಮುಂದೆ ನಿಂತು ಮಗಳನ್ನು ಬಾಬನಿಗೆ ದಾರಿ ಎರೆದುಕೊಟ್ಟರು. ಇದರಿಂದ ನಿಶ್ಚಿಂತೆಯಿಂದ ಇದ್ದೇವೆ. ಎಲ್ಲ ಕಷ್ಟಗಳಿಗೂ ನೆರವಾಗುವ ಬಾಬಾ ಇರುವಾಗ ನಮಗೇನು ಚಿಂತೆ ಇಲ್ಲ ಎಂದು ಹೇಳುತ್ತಾಳೆ. ಮತ್ತೊಂದು ಮರೆಯಲಾಗದ ಅನುಭವ ತಂದುಕೊಟ್ಟಿದೆ. ಒಮ್ಮೆ ಶಿರಡಿಗೆ ಹೋಗಲು ನಿಶ್ಚಯಿಸಿದೆವು. ನಮಗೆ ಬೇಕಾದ ತಾರೀಕಿಗೆ ನಮಗೆ ಹೋಗಲು ರೈಲಿನಲ್ಲಿ ಸ್ಥಳಾವಕಾಶ ಸಿಗಲಿಲ್ಲ. ಬೇರೊಂದು ದಿನಕ್ಕೆ ಸಿಕ್ಕಿತು. ನಾವು ಶಿರಡಿ ಸೇರಿದ ಮರುದಿನ ನನ್ನ ಹುಟ್ಟಿದ ಹಬ್ಬ ಇತ್ತು. ಆ ದಿನಕ್ಕೆ ಬಾಬಾ ದರ್ಶನ ಸಿಗುವಂತೆ ಆಗಿದ್ದು ಬಾಬನ ದಯೆಯಿಂದ. ಅಲ್ಲಿಗೆ ಹೋದ ಮೇಲೆ ಪರಿಚಯರಾದ ಯಾತ್ರಿಕರೊಬ್ಬರು ನಮ್ಮನ್ನು ಬೆಳಗಿನ ಕಾಕಡ ಆರತಿಗೆ VIP ದರ್ಶನಕ್ಕೆಂದು ಕರೆದುಕೊಂಡು ಹೋದರು. ಬಾಗಿಲು ತೆಗೆದಾಗ ಮೊದಲನೆಯವಳಾಗಿ ಒಳಗೆ ಕಾಲಿಟ್ಟಿದ್ದು ನಾನು. ಅಲ್ಲಿರುವವರು ನನಗೆ ಕುಂಕುಮ ಹಚ್ಚಿ ಬರಮಾಡಿಕೊಂಡರು. ಪ್ರಸಾದ, ಹೂವಿನ ಹಾರ ಎಲ್ಲವೂ ಸಿಕ್ಕಿತು. ನಂತರ ನಮ್ಮನ್ನು ದರ್ಶನಕ್ಕೆ ಕರೆದುಕೊಂಡು ಹೋದ ಸ್ನೇಹಿತರು VIP ಭೋಜನಕ್ಕೆ ಕರೆದುಕೊಂಡು ಹೋದರು. ವಿಶೇಷವಾದ ಹಬ್ಬದ ಊಟ ನನ್ನ ಹುಟ್ಟುಹಬ್ಬಕ್ಕೆ ಸಿಕ್ಕಿದ್ದು ಒಂದು ವಿಶೇಷವಾದ ಅನುಭವವೇ. ಇದಕ್ಕೆಲ್ಲ ಕಾರಣ ಬಾಬಾ. ಜೀವಮಾನದಲ್ಲಿ ನಾವು ಕಂಡುಕೊಳ್ಳುವ ಆಗುಹೋಗುಗಳನ್ನು ಬಾಬನಿಗೆ ಸಮರ್ಪಿಸಿ ಶರಣಾಗಿದ್ದೇವೆ. ಬಾಬಾ ನಡೆಸಿದಂತೆ ನಡೆಯುವವರು ನಾವು. ಆಕೆಯ ಗಂಡ ಮಗಳು ಇಬ್ಬರಿಗೂ ಅದೇ ರೀತಿ ಭಾವನೆ ಇಟ್ಟುಕೊಂಡಿದ್ದಾರೆ. ನಿತ್ಯ ಆರತಿ ಬೆಳಗುತ್ತಾರೆ. ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನಮಗೆ ಬಾಬನ ರೂಪದಲ್ಲಿ ಕಾಣುತ್ತೇವೆ. ಅವನ ರಕ್ಷೆಯಲ್ಲಿ ಸುಖ ನೆಮ್ಮದಿ ಕಂಡುಕೊಂಡಿದ್ದೇವೆ. ಬಾಬಾರವರು ತಮ್ಮ ಜೀವಿತ ಅವಧಿಯಲ್ಲಿ ಅಸಂಖ್ಯಾತ ಲೀಲೆಗಳನ್ನು ತೋರಿದವರು. ಅವರು ಸಮಾಧಿ ಹೊಂದಿದ ಮೇಲೆಯೂ ತಮ್ಮ ಲೀಲೆಗಳನ್ನು ಭಕ್ತರಿಗೆ ಅನುಭವಕ್ಕೆ ಬರುವಂತೆ ಮನದಟ್ಟು ಮಾಡುತ್ತಿದ್ದಾರೆ. ಇದರಿಂದ ಬಾಬನಲ್ಲಿ ಭಕ್ತಿ ಹೆಚ್ಚಿ ಶರಣಾಗತರಾಗಿದ್ದಾರೆ. ಓಂ ಸಾಯಿ ಪ್ರಣಾಮ್.